ಭಟ್ಕಳಕ್ಕೆ ಹೋಗಿದ್ದಾಗ ಹತ್ತಿರದಲ್ಲಿ ಯಾವ್ದಾದ್ರು ಪ್ಲೇಸ್ ನೋಡುವ ಅಂತ ಫ್ರೆಂಡ್ ಹತ್ರ ಕೇಳಿದಾಗ ಈ ಕಡವೆನಕಟ್ಟೆ ಡ್ಯಾಮ್ ಅನ್ನ ಸಜೆಸ್ಟ್ ಮಾಡಿದ. ಡ್ಯಾಮ್ ಹತ್ತಿರದಲ್ಲಿರುವ ದುರ್ಗಾ ಪರಮೇಶ್ವರಿ ಟೆಂಪಲ್ ನ ಹೋಗಿ ಹೊರಗೆ ಬರುವಾಗ್ಲೇ ನಮ್ಗೆ ಗೆಸ್ಟ್ ರೆಡಿ ಇದ್ರು ಡ್ಯಾಮ್ ಅನ್ನ ತೋರಿಸ್ಲಿಕ್ಕೆ. ಈಗಂತೂ ನಾನು ಹೋದ ಪ್ಲೇಸ್ ಅಲ್ಲಿ ನಮ್ಗೆ ಒಂದಲ್ಲ ಒಂದು ಈ ಗೈಡ್ ಸಿಕ್ಕೇ ಸಿಗ್ತಾರೆ ನಮ್ಗೆ. ಇಲ್ಲಿ ಇವರು ನಮ್ಮ ಗೈಡ್ ಆಗಿದ್ರು. ಇವರ ಹೆಸರು ಚಾರ್ಲಿ ಅಂತೇಳಿ. ಇದೇ ಟೆಂಪಲ್ ಇದು ನಾಯಿ. ಅಲ್ಲಿದ್ದು ಭಟ್ರು ನಮ್ಗೆ ಹೇಳಿದ್ರು, ಏನೇ ಹೇಳಿ ಇದೇ ರೀತಿ ನಾಯಿಗಳು ನಮ್ಮನ್ನ ಕರ್ಕೊಂಡು ಹೋಗುವಾಗ ಒಟ್ಟಿಗಿರುವಾಗ ಬಾರಿ ಖುಷಿ ಆಗ್ತದೆ. ನಾನೀಗ ಬಂದಿರುವ ಪ್ಲೇಸ್ ಹೆಸರು ಕಡವಿನಕಟ್ಟೆ ಡ್ಯಾಮ್, ಭಟ್ಕಳದ ಹತ್ತಿರ. ಭಟ್ಕಳ ಸಿಟಿಗೆ ಇಲ್ಲಿಂದನೇ ನೀರ್ ಸರಬರಾಜು ಆಗ್ತಾ ಇರೋದು. ಮತ್ತೆ ಚಾನಲ್ ಮುಖಾಂತರ ಹತ್ತಿರದ ಹಳ್ಳಿಗಳಿಗೆ ಈ ಕೃಷಿಗೆ ಬೇಕಾದ ನೀರನ್ನ ಕೂಡ ಸರಬರಾಜು ಮಾಡ್ತಾರೆ. ಬೈದವೇ ಈ ಡ್ಯಾಮ್ ತನ್ನ ಮನೆ ಅಂತ ಹೇಳಿ ಈ ನಾಯಿ ನಮ್ಗೆ ತೋರಿಸ್ತಾ ಇತ್ತು. ಬೇರೆ ಬೇರೆ ಪ್ಲೇಸಿಗೆ ಹೋಗುದು, ನಾವು ಹತ್ತಿರ ಹೋದ ಕೂಡಲೇ ಬೇರೆ ಕಡೆ ಓಡುದು. ನಮ್ಗೆ 2-3 ಪ್ಲೇಸ್ ಅನ್ನ ಇದೇ ತೋರಿಸಿತ್ತು. ಕೆಲವು ಪ್ಲೇಸಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಅಷ್ಟು ಕಷ್ಟ ಇತ್ತು. ಇನ್ನು ಪೋರ್ಚುಗೀಸರು ಅರಬರು ವ್ಯಾಪಾರ ಮಾಡಿದಂತಹ ಕೇಂದ್ರ. ಪಶ್ಚಿಮ ಘಟ್ಟ ಕೂಡ ಉಂಟು, ಸಮುದ್ರ ಕೂಡ ಉಂಟು. ನಾವು ಕರಾವಳಿಯಿಂದ ಹೋಗುವಾಗ ಉತ್ತರ ಕನ್ನಡದ ಹೆಬ್ಬಾಗಿಲು ಅಂತ ಹೇಳ್ಬೋದು. ಉತ್ತರ ಕನ್ನಡದಲ್ಲಿ ಎಷ್ಟೋ ಪ್ಲೇಸ್ ಗಳಿಗೆ ಇನ್ನೂ ಕೂಡ ಅದನ್ನ ಎಕ್ಸ್ಪ್ಲೋರೇ ಆಗ್ಲಿಲ್ಲ, ಅದನ್ನ ಎಕ್ಸ್ಪ್ಲೋಯ್ಟ್ ಕೂಡ ಆಗ್ಲಿಲ್ಲ. ಅದೆರಡೂ ಆಗ್ಬಾರ್ದು ಅಂತ ಹೇಳಿ ನಾನು ದೇವರಲ್ಲಿ ಆಶಿಸ್ತೇನೆ. ನೀವು ಗೂಗಲ್ ಅಲ್ಲಿ ಕಡವಿನಕಟ್ಟೆ ಡ್ಯಾಮ್ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಫುಲ್ ನೀರ್ ತುಂಬಿರುವಂತಹ ಫೋಟೋಸ್ ಬರ್ತದೆ. ಇದು ಸಮ್ಮರ್ ಅಲ್ವಾ, ಈಗ ನೀರ್ ಕಮ್ಮಿ ಇದೆ. ಬಟ್ ಮಳೆಗಾಲದಲ್ಲಿ ಬಂದ್ರೆ ಇಷ್ಟೆಲ್ಲ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಆಗುದಿಲ್ಲ, ಜಸ್ಟ್ ನೋಡಿ ಹೋಗ್ಬೋದು ಅಷ್ಟೇ. ನಮ್ಮ ಊರಿನ ಪ್ರಾಣಿಗಳು ಯಾವ ಚೇಂಜಸ್ ಎಷ್ಟು ಬೇಗ ಅಡಾಪ್ಟ್ ಆಗ್ತದೆ ಅಂತ ಹೇಳಲಿಕ್ಕೆ ಇದೇ ಸಾಕ್ಷಿ. ಒಂದು ಕಡೆಯಲ್ಲಿ ದೊಡ್ಡ ಹೊಂಡ ಉಂಟು, ಇನ್ನೊಂದು ಕಡೆಯಲ್ಲಿ ನೀರಿದೆ, ಮಧ್ಯದಲ್ಲಿ ನಡ್ಕೊಂಡು ಮನೆಗೆ ಹೋಗ್ತಾ ಇದಾವೆ ನೋಡಿ. ಇಂಥ ಸೀನ್ ಅನ್ನ ದನ ಸಾಕಿದವ್ರು ನೋಡಿದ್ರೆ ಭಯಂಕರ ಆಶ್ಚರ್ಯಚಕಿತರಾಗ್ತಾರೆ. ಇನ್ನು ಬೈ ದ ವೇ ಈ ಬೀದಿ ನಾಯಿಗಳೊಟ್ಟಿಗೆ ಆಸೆ ಮಾಡುವಾಗ ಜಾಗ್ರತೆ ಇರಲಿ. ಟೇಕ್ ಕೇರ್.